ಸ್ವಾಗತ ಮತ್ತು ವಿಡಿಯೋಗೆ. ಇವತ್ತು ನಾವು ಆಡೋಕ್ಕೆ ಹೋಗ್ತಾ ಇರೋದು ಮೈನ್ ಕ್ರಾಫ್ಟ್. ಮತ್ತು ಇವತ್ತು ನಮ್ಮ ಮನೆ ಅಂತೂ ಪೂರ್ತಿ ಕಟ್ಟಿದ್ದೀವಿ ನಾವು. ಒಂದು ನಿಮಿಷ, ಪೂರ್ತಿ ಕಟ್ಟಿದ್ದೀವಿ. ಟಾರ್ಚ್ಗಳೇ ಹಾಕಿಲ್ಲ. ಹಾಕೋಣ. ಸದ್ಯಕ್ಕೆ ಇಷ್ಟು ಚಿಕ್ಕ ಮನೆ ಕಟ್ಟಿದ್ದೀವಿ. ಆದರೂ ಇದು ಚಿಕ್ಕದೇನಲ್ಲ. ಈ ವಿಡಿಯೋ ಮುಗಿಯೋ ಅಷ್ಟೊತ್ತಲ್ಲಿ ದೊಡ್ಡದಾಗುತ್ತೆ. ಮೊದಲು ಊಟ ತಿನ್ನಬೇಕು. ಊಟ ತಿಂದಿಲ್ವೇ ಇಲ್ಲ. ಮತ್ತು ನಮ್ಮ ಹತ್ರ ಅಷ್ಟೊಂದು ಒಳ್ಳೆಯ ಐಟಮ್ಗಳೇನಿಲ್ಲ. ಅನ್ಲಿಮಿಟೆಡ್ ಆ್ಯಪಲ್ ತಿನ್ಬೋದಾ? ಮನೆ ಅಂತೂ ಕಟ್ಟಾಗೈತೆ. ಇದ್ರ ಜೊತೆಗೇ ಮನೆ ಒಳಗಡೆ ಹೋಗೋಕ್ಕೆ ಎಲ್ಲ ಐಟಮ್ಗಳೆಲ್ಲ ತಗೊಂಡ್ಬಿಡೋಣ. ಮತ್ತು ನನ್ನ ಹತ್ರ ಒಂದು ಸ್ವಲ್ಪ ಸೀಡ್ಗಳಿತ್ತು, ಅದನ್ನು ಹಾಕಿದ್ದೀನಿ ಇಲ್ಲೇ. ಮೊದಲೇ ಇಲ್ಲಿ ಚೆಸ್ಟು ಅದು ಇದು ಏನೇನಾಯ್ತೋ ಅದೆಲ್ಲ ಇಟ್ಬಿಡ್ತೀನಿ. ಚೆಸ್ಟು, ಫರ್ನೆಸ್ಸು, ಕ್ರಾಫ್ಟಿಂಗ್ ಟೇಬಲ್ ಇಷ್ಟೊಂದು ದೂರ ಬೇಡ. ಇಲ್ಲಿ ಇದು ಫರ್ನೆಸ್ ಇಲ್ಲಿ ಚೆಸ್ಟ್ಗಳೆಲ್ಲ ಇಲ್ಲೇ ಇಡೋಣ ಜಾಸ್ತಿ. ಮಿಕ್ಕಿದೆಲ್ಲ ಇಲ್ಲಿಗೆ ಹೋಗಲಿ. ಇದಿಲ್ಲಿರಲಿ. ಯಾವ್ದ್ಯಾವ್ದು ಬೇಡವೋ ಅದೆಲ್ಲ ಐಟಮ್ಗಳೆಲ್ಲ ತೆಗ್ದಿಟ್ಬಿಡೋಣ. ಬೆಡ್ ಬೇಕು. ಬೇಕೆಡ್ ಪೊಟ್ಯಾಟೋನೂ ಇತ್ತಲ್ಲ ನನ್ನ ಹತ್ರ. ಹಂಗಂದ್ರೆ ನೋಡಿಲ್ಲ, ತಿಂದಿಲ್ಲ ನಾನು. ಒಂದು ಸ್ವಾಡು ಅಲ್ಲೇ ಇದ್ದದು. ಇವತ್ತಿನ ವಿಡಿಯೋ ಇರೋದು, ಮತ್ತೋದೆ ಹೇಳೋದು, ಲೇಟ್ ಆಯಿತು. ಇವತ್ತು ನನ್ನ ಪ್ಲ್ಯಾನ್ ಇರೋದು ಅಂಡರ್ಗ್ರೌಂಡ್ ಬೇಸ್ ಕಟ್ಟಬೇಕು. ಮನೆ ಅಂತೂ ಕಟ್ಟಾಯಿತು, ಬೇಸ್ ಕಟ್ಟಬೇಕು. ಅದಕ್ಕೇನೇನು ಬೇಕು? ಗ್ಲಾಸ್ ಅಂತೂ ಒಂದೂ ಬೇಕಾಗಿಲ್ಲ. ಸ್ಟೋನ್ಗಳು ಬೇಕು. ಮತ್ತು ನಾನು ತಂಬೇಲಲ್ಲಿ ಹೆಂಗೆ ಹಾಕಿದ್ದೀನೋ ಹಂಗೆ ಇರುತ್ತೆ ಸೇಮು. ಬೆಡ್ಡು ನಾನು ಮೇಲ್ಗಡೆ ಇರ್ತೀನಲ್ವ, ಮೇಲ್ಗಡೆ ಪ್ಲೇಸ್ ಮಾಡ್ತೀನಿ. ಸರಿ. ನಾನು ತಂಬೇಲಲ್ಲಿ ಹೆಂಗೆ ಫೋಟೋ ಹಾಕಿದ್ದೀನೋ ಅದೇ ಥರ ಇರುತ್ತೆ ಬೇಸು. ಎಲ್ಲ ಅಲ್ಲೂ ಚೆಸ್ಟ್ಗಳು, ಏನೇನು ಬೇಕೋ ಐಟಮ್ಗಳೆಲ್ಲ ಇಟ್ಟಿರ್ತೀನಿ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಅಲ್ಲೇ, ಆದರೆ ನನ್ನ ಹತ್ರ ಡೈಮಂಡ್ದು ಪಿಕ್ಯಾಕ್ಸೇ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೈ ಮಾಡ್ತೀನಿ ಅದು. ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾನು ಅಂಡರ್ಗ್ರೌಂಡ್ ಬೇಸ್ ಮಾಡ್ತೀನಿ. ಬೇಗ ಬಾಪ. ಮತ್ತು ಈ ವರ್ಲ್ಡ್ಗೆ ನಾನೊಬ್ಬನೇ ಆಡಲ್ಲ, ನನ್ನ ಫ್ರೆಂಡ್ನ ಯಾರಾದರೂ ಒಬ್ರನ್ನ ಸೇರಿಸ್ಕೊತೀನಿ.
ಬೇಸ್ ಏನಕ್ಕೆ ಆಗ್ತಿಲ್ಲ? ಹಿಂಗೆ ಪ್ಲಸ್ ಆಯ್ತು, ಹಿಂಗೆ ಆವಾಗಲೇ ಏನಕ್ಕೆ ಪ್ಲಸ್ ಆಗಲಿಲ್ಲ? ಅಂಡರ್ಗ್ರೌಂಡ್ ಬೇಸು ಆಕ್ಸಿಸ್ ಅದಕ್ಕೆ ನಮ್ಮ ಮನೆಯಿಂದನೇ ಇರಲಿ. ಇಲ್ಲಿಂದ ಸಾಕಿಷ್ಟು. ಕಾಣಿಸ್ತಾನೆ ಇಲ್ಲ ಏನೂ. ಒಂದು ಟಾರ್ಚ್ ಮಾಡ್ಕೊಂಬರ್ಬೇಕು. ಒಂದು ಟಾರ್ಚ್ ಮಾಡ್ಕೊಂಬರ್ತೀನಿ, ಒಂದು ನಿಮಿಷ. ಇದಲ್ವ ಸೆವೆಂಟಿ ಐತೆ. ಇಷ್ಟು ಸಾಕು. ಇಲ್ಲಿಂದ ಎಷ್ಟು ಬ್ಲಾಕ್ ನನಗೆ ಬಂದೆ? 1 2 3 4 15 ಬ್ಲಾಕ್ ಹಿಂಗೆ, 15 ಬ್ಲಾಕ್ ಹಿಂಗೆ, 15 ಬ್ಲಾಕ್ ಹಿಂಗೆ. ಪೂರ್ತಿ ಕಂಪ್ಲೀಟ್ ಮಾಡಿ ತಿರ್ಗಾ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡೋದೇನು, ಕಟ್ ಮಾಡಿರ್ತೀನಿ ಅಷ್ಟೆ. ಇಷ್ಟು ಮೈನ್ ಇನ್ನೊಂದು ಪಿಕ್ಯಾಕ್ಸೇನೆ ಮುಗಿದೋಗೈತೆ. ಇನ್ನೊಂದು ಪಿಕ್ಯಾಕ್ಸ್ ಮಾಡ್ಕೊಂಬರ್ಬೇಕು. ಮೇಲೆ ಹತ್ತೋದು ಸರಿ ಆಯಿತು. ಇನ್ನೂ ನೋಡ್ಕೊಳ್ಳಿ, ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಬರಬೇಕು. ಕರೆಕ್ಟಾಗಿ 15 ಬ್ಲಾಕ್ಸ್ ಐತೆ. ಹಿಂಗೋದ್ರು 15, ಹಿಂಗೋದ್ರು 15, ಹಿಂಗೋದ್ರು 15. ಇಲ್ಲಿಂದ ಹೋದರೆ ಮೇ ಬಿ 15. ಇನ್ನೂ ಒಂದೆರಡು ಪಿಕ್ಯಾಕ್ಸ್ ಬೇಕನ್ಸುತ್ತೆ. ಇನ್ನೂ 2 ಪಿಕ್ಯಾಕ್ಸ್ ಮಾಡ್ಕೊಂಬಂದ್ಬಿಟ್ಟು ಇದನ್ನು ಮುಗಿಸ್ಬಿಟ್ಟು ತಿರ್ಗಾ ಬರ್ತೀನಿ ವಾಪಸ್. ಸೊ ಗೈಸ್, ಇಷ್ಟು ಮೈನ್ ಮಾಡಿದ್ದೀನಿ. ಇದೊಂದು ಲಾಸ್ಟ್ ಆಗೋಯ್ತು. ಆಲೇ 2 ಐರನ್ ಪಿಕ್ಯಾಕ್ಸ್ ಮಾಡ್ಕೊಂಬಂದಿದೆ. ಅದರಲ್ಲಿ 1 ಐರನ್ ಪಿಕ್ಯಾಕ್ಸು ಇನ್ನೇನು ಹೊಡೆದೋಯ್ತು. ಇನ್ನು ನಾನು ವುಡ್ಡೂ ಕಲೆಕ್ಟ್ ಮಾಡಬೇಕು. ವುಡ್ಡೂ ಕಮ್ಮಿ ಐತೆ. ಕಂಪ್ಲೀಟ್ ಎರಡು ಬ್ಲಾಕ್ ಅಂತಲ್ಲ, ಇನ್ನೂ ಕೆಳಗಡೆ ಹೋಗಬೇಕು. 60 ಅಂದರೆ ಇಷ್ಟು ಕೆಳಗೆ ಬರಬೇಕು. ಇನ್ನು 3 ಇದು ತೆಗಿಬೇಕು. 3 ಸ್ಟೆಪ್ ಕೆಳಗಡೆ ತೆಗಿಬೇಕು. ತೆಗೆದ್ಬಿಟ್ಟು ಸಿಗ್ತೀನಿ. ಎಲ್ಲ ಮೈನ್ ಮಾಡಾಯಿತು. ನನ್ನ ಇನ್ವೆಂಟ್ರಿ ಆಲ್ಮೋಸ್ಟ್ ತುಂಬೋಗೈತೆ. ಇನ್ನೊಂದು ಪಿಕ್ಯಾಕ್ಸೂ ಹೊಡೆದೋಗುತ್ತೆ. ಆಲ್ಮೋಸ್ಟ್ ಆಗೋಗೈತೆ.
ಇನ್ನು ಮಿಕ್ಕಿರೋದು ಎಲ್ಲ ಈ ಸ್ಟೋನ್ಗಳನ್ನೆಲ್ಲ ಸ್ಮೆಲ್ಟ್ ಮಾಡಿ ಸ್ಲ್ಯಾಬ್ಗಳು ಮತ್ತು ಸ್ಟೆಪ್ಸು ಅದೆಲ್ಲ ಮಾಡಬೇಕು. ಅದಕ್ಕಿಂತ ಮುಂಚೆ ವುಡ್ಡೆಲ್ಲ ಕಟ್ ಮಾಡ್ಕೊಂಬರ್ಬೇಕು, ಆ ಕೆಲಸನೂ ಆಗುತ್ತೆ. ಸೊ ಎಲ್ಲ ಆವಾಗಲೇ ತೋರಿಸಿದ್ದೆ. ಇವಾಗ ನಾನು ಸ್ಟೋನು ಇದೆಲ್ಲ ಇಷ್ಟೊಂದೈತೆ, ಅದನ್ನು ಎಲ್ಲ ಸ್ಮೆಲ್ಟ್ ಮಾಡಬೇಕು. ಅದಕ್ಕೋಸ್ಕರ ಜಾಸ್ತಿ ಫರ್ನೇಸ್ ಬೇಕು ನಮಗೆ. ಇಷ್ಟು ಸಾಕು, ಏಕಿಲ್ಲಾಗಲ್ವಾ? ಅಲ್ಲಿಟ್ರೇನು ಪ್ರಯೋಜನ? ಕೋಲು ಇಲ್ಲ ಅಲ್ವಾ? ಪರವಾಗಿಲ್ಲ, ಅಡ್ಜಸ್ಟ್ ಮಾಡೋಣ. ನಲವತ್ನಾಲ್ಕು ಇದು ಸಿಕ್ಕೈತೆ. ಇದ್ದಿದ್ದೇ ಇಷ್ಟು. ಇನ್ನು ಕೋಲ್ ಬೇಕು. ನೈಟ್ ಆಗೈತೆ. ನೈಟ್ ಏನಾಗೈತೆ, ಬೆಳಗ್ಗೆ ಆಗಿರೋದು. ಹೋಯ್ 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 ಅಲ್ಲೇ ನಮ್ಮ ಹತ್ರ ವುಡ್ಗಳು ಎಷ್ಟೈತೆ ಅಂತ ನೋಡಬೇಕು. ಸ್ಪ್ರೂಸ್ ಬ್ಲಾಕ್ ಐತೆ, ಇದು ಒಂದೇ ಒಂದು. ಒಂದು 3 ಸ್ಟ್ಯಾಕ್ ಆದರೂ ಬೇಕು. ಅದರಿಂದ ಸ್ಲ್ಯಾಬ್ ಮಾಡ್ಕೊಬೇಕು, ಬ್ಲಾಕ್ ಮಾಡ್ಕೊಬೇಕು. ಓಯ್ ಅವೆರಡು ನಾಯಿಗಳಿದ್ವು, ಅದನ್ನು ಸಾಕಂತೀನಿ. ಎಲ್ಲೋದ್ವು? ಸ್ಟಾರ್ಟಿಂಗಲ್ಲಿ ಇಲ್ಲೇ ಎಲ್ಲ ನೋಡಿದ್ದೆ, ನೀವು ನೋಡಿರ್ಬೋದು. ನಾನು ಈ ಸೈಡೇ ಇತ್ತು ಕ್ಯಾಮ್ರಾ. ಒಂದು ನಿಮಿಷ ಇಲ್ಲ ಇತ್ತು. ಚಿಕ್ಕ ಮರಿ ನಾಯಿ. ಚಿಕ್ಕ ಮರಿ ಇದು. ಓಯ್ ನಿಮ್ಮಮ್ಮ ಇರಲಿ, ಬಾ. ಒಂದು ಚಿಕ್ಕ ನಾಯಿ ಮರಿ ಸಾಕಿದ್ದೀನಿ. ಇಲ್ಲಿ ಬೇಡ, ಬಾ ನೀನು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಬಾ.
ಓಯ್ ಇದ್ರ ಕೆಲಸ ಮುಗೀತು. ಓಯ್ ನಾನಿದೇನೋ ಇದು ಕೆಳಗಡೆ ಹಿಂಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತೈತಲ್ಲ, ನಾನೇನೋ ದೊಡ್ಡದಾಗಿ ಬಾಯಿ ಬಿಟ್ಬಿಡ್ತಾನೋ ಅಂದ್ಕೊಂಡೆ. ಇವಾಗ ಬೇಗ ವುಡ್ಡೆಲ್ಲ ಕಟ್ ಮಾಡ್ಕೊಂಬರ್ತೀನಿ, 5 ನಿಮಿಷ. ಎಷ್ಟಾಯಿತು? 2 ಸ್ಟ್ಯಾಕು ಮತ್ತು 6 ಬ್ಲಾಕು. 2 ಸ್ಟ್ಯಾಕು 6 ಬ್ಲಾಕ್. ಆಹಾ, ಇಷ್ಟಾಗೈತೆ. ಇಷ್ಟೆಲ್ಲ ಟ್ರೀಸ್ನೆಲ್ಲ ಒಡೆದಾಕಿದ್ದೀನಿ. ಅದೆಲ್ಲ ಪೂರ್ತಿ ಅದು ಗಿಡ ಎಲ್ಲ ಒಣಗೋದ್ಮೇಲೋ ಇಲ್ಲ ಮಾಯ ಆಗೋಗುತ್ತೆ ನೋಡಿರಿ. ಇವಾಗ ಒಂದು ಸೈಡ್ ಆಯಿತು. ಆ ಥರ ಆಗೋದ್ಮೇಲೆ ಇನ್ನೂ ಪೂರ್ತಿ ಕ್ಲಿಯರಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಇಲ್ಲಿ 2-3 ಮರ ಇತ್ತು, ಅದನ್ನು ಹಂಚಿದ್ದೀನಿ. ಸದ್ಯಕ್ಕೆ ಇವಾಗ ಸ್ಟೋನ್ಗಳು ಎಷ್ಟಾಗೈತೆ ನೋಡೋಣ. ಪೂರ್ತಿ ಅಂತೂ ಆಗಿರಲ್ಲ ಇದರಿಂದ. ಇನ್ನೊಂದು ಚೆಸ್ಟು ಎಲ್ಲ ಕನ್ವರ್ಟ್ ಮಾಡಬೇಕು. ಚೆಸ್ಟ್ ಬೇಕು ನನಗಿವಾಗ. ಮೊದಲು ವುಡ್ ಕನ್ವರ್ಟ್ ಮಾಡು. ಮಳೆ ಬರ್ತೈತೆ. ಇನ್ನೊಂದು ಇಂಜನ್ ಸ್ಟೈಲ್ ಕನ್ವರ್ಟ್ ಮಾಡ್ತೀನಿ. ಮೊದಲು ಇದು ಕನ್ವರ್ಟ್ ಮಾಡಿ ಒಂದು ಸ್ಟ್ಯಾಕ್ ಮಾಡಾದ್ಮೇಲೆ ಇನ್ನೊಂದು ಸ್ಟ್ಯಾಕ್ ಮೆಚ್ಚಿರುತ್ತೆ. ಒಂದು ಸ್ಟ್ಯಾಕ್ ಮಾಡೋಣ ಮೊದಲು. ಇದೆಷ್ಟು ಸ್ಟ್ಯಾಕ್ ಆಗುತ್ತೋ ಗೊತ್ತಿಲ್ಲ, ಕಮ್ಮಿನೇ ಆಗ್ಬೋದು. 3 ಸ್ಟ್ಯಾಕ್. ನನಗಿನ್ನೂ ಕೋಲ್ಡ್ ಸಪ್ಪಾಗಬೇಕು. ಅದರಿಂದ ಎಷ್ಟೈತೆ ಮತ್ತೆ ಇದರಿಂದ ಒಂದು ಸ್ಟೇರ್ಸ್ ಇದ್ರಿಗೆ ಒಂದು ಕೆಳಗಡೆ ಇಡೋಕ್ಕೆ ಒಂದು ಸ್ಟಾರ್ಟ್ ಏನದು ಕ್ರಾಫ್ಟಿಂಗ್ ಟೇಬಲ್. ಚೆಸ್ಟ್ ಅಂತ ಗ್ಯಾರಂಟಿ ಇರ್ತದೆ. ಇನ್ನೂ ಇಷ್ಟೊಂದು ಸಾಕಿದೆ ಸದ್ಯಕ್ಕೆ. ಲ್ಯಾಡರ್
ನಂಗೆ ಆರ್ಡರ್ ಮಾಡೋಕ್ಕೆ ಬರುತ್ತೆ. ಗುಡ್ ಮಾರ್ನಿಂಗ್ ಡಾಗಿ. ಕ್ರೀಪರ್ ನೋಡಿದ್ನ ನಾನು. ಓಯ್ ಏನು ನಡೀತಾಯಿತ್ತು ಇಲ್ಲಿ? ಕೆಳಗಡೆ ನೋಡಿದ್ರೆ ಕ್ರೀಪರು, ಅದು ನೋಡಿದ್ರೆ ಸ್ಕೆಲಿಟನ್. ನನಗೂ ಹುಷಾರೇ ಇಲ್ಲ. ಹೋಗೋದು ಹೆಂಗೆ? ವಾಟರ್ ಬಕೆಟ್ ಇತ್ತು ನನ್ನ ಹತ್ರ. ಮೋಸ್ಟ್ಲಿ ಐದು. ಇದು ಹೋಗೋಕ್ಕೆ ಬಿಡ್ತಿಲ್ಲ ನನ್ನನ್ನು. ಇದೂ ಸಾಲಲ್ಲ, ವಾಟರೂ ಅಲ್ಲೇ ಸಿಗಾಕೊಂಡೈತೆ. ಇವಾಗ ಸದ್ಯಕ್ಕೆ ನಾನು ಮೇಲೂ ಹೋಗಲ್ಲ. ಈ ಥರ ಪೂರ್ತಿ ಈ ವಾಲು ಎಲ್ಲ ವಾಲ್ಗೂ ಪೂರ್ತಿ ಕವರ್ ಮಾಡ್ಕೊಂಬಂದ್ಬಿಡ್ತೀನಿ. ಸೊ ಗೈಸ್, ನಾನು ಇಷ್ಟು ಕಂಪ್ಲೀಟ್ ಮಾಡಿದ್ದೆ. ಇಷ್ಟರಲ್ಲಿ ವಾಲು ಅದು ಖಾಲಿ ಆಗೋಯಿತು. ತಿರ್ಗಾ ನಾನು ಕೇವಲ್ಲ ಹಂಗೆ ಡಿಗ್ ಮಾಡ್ಕೊಂಡು ಹೋದೆ. ಲಾಸ್ಟ್ ಟೈಮು ಕೋಲಲ್ಲಿ ತರಕ್ಕೆ ಹೋಗಿದ್ದು ಅಲ್ಲಿ ಇನ್ನೂ ಸಿಕ್ಕಿದ್ವು, ಸ್ವಲ್ಪ ಜಾಸ್ತಿನೇ ಸಿಕ್ತು ನನ್ನ ಅದೃಷ್ಟ. ಅದನ್ನೆಲ್ಲ ಸ್ಮೆಲ್ಟ್ ಮಾಡೋಕ್ಕೆ ಹಾಕಿದ್ದೀನಿ. ಅಷ್ಟೊತ್ತಲ್ಲಿ ಈ ಫ್ಲೋರಿಂಗ್ ಎಲ್ಲ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ ಆಗೋಯ್ತು. ಇನ್ನೊಂದು ಲೈನ್ ಬರೋದು ಬಾಕಿ ಇತ್ತು. ಅದಾದಮೇಲೆ ಇಲ್ಲಿ ಲ್ಯಾಡರ್ ಹಾಕಿದ್ದಕ್ಕೆ ಇಲ್ಲಿ ಇದು ಟಾರ್ಚ್ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಒಂಚೂರು ಡಿಗ್ ಮಾಡಿ ಹಂಗೆ ಮಾಡಿದೆ.
ಆಲ್ಮೋಸ್ಟ್ ಆಗೋಯ್ತು. ಸೊ ಜಾಸ್ತಿ ಲೆಂತಿ ಆಗೋಗುತ್ತೆ ವಿಡಿಯೋ. ಇವತ್ತಿಗೆ ಇಷ್ಟು ಸಾಕು. ಆಲ್ಮೋಸ್ಟ್ ಇಳಿಯಬೇಕಾದ್ರೆ ಇಷ್ಟು ಮಾಡಿದ್ದೀನಿ. ಇನ್ನೇನು ಇದೊಂದು ವಾಲ್ ಬಾಕಿ ಐತೆ, ಅದನ್ನು ಮಾಡಿಬಿಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.